ಅವರೆಲ್ಲ ಸಾಕಷ್ಟು ಕನಸನ್ನ ಕಟ್ಕೊಂಡು ಬಸ್ ಹತ್ತಿದ್ರು. ಜೀವನದಲ್ಲಿ ಏನೇನೋ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದ ಅವರಿಗೆ ಯಮನಾಗಿ ಬಂದಿದ್ದು ಒಂದು ಕಂಟೈನರ್. ಯಾರೋ ಮಾಡದ ತಪ್ಪಿಗೆ 6 ಮಂದಿ ಜೀವ ಕಳೆದುಕೊಂಡಿದ್ರೆ 4 ಬೆಂಗಳೂರಿನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವ 6 ಜನ ಸಾವು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 4 ಗಾಯಾಳುಗಳಿಗೆ ಚಿಕಿತ್ಸೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ 48ರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಘಟನೆ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ. ಟ್ರಾವೆಲ್ಸ್ ಬಸ್ ಮತ್ತು ಟ್ರಕ್ ನಡುವೆ ನಡೆದ ಘಟನೆಯಿಂದ ನೋಡ್ತಾ ಇದ್ದಂತೆ ಪ್ರಯಾಣಿಕರಿದ್ದ ಬಸ್ಸು ಧಗಧಗ ಹೊತ್ತು ಹುರಿದಿದೆ. ಸೀಬರ್ಡ್ ಕಂಪನಿಯ ಬಸ್ಸು ಬೆಂಗಳೂರಿನಿಂದ ಗೋಕರ್ಣಕ್ಕೆ ರಾತ್ರಿ 33 ಪ್ರಯಾಣಿಕರನ್ನ ಹೊತ್ತು ಸಾಗಿತ್ತು. ಮಧ್ಯರಾತ್ರಿ 1:15 ಸುಮಾರಿಗೆ ಜವರನಗೊಂಡನ ಬಳಿ ಎದುರಿನಿಂದ ಬರ್ತಿದ್ದ ಕಂಟೈನರ್ ಡಿವೈಡರ್ಗೆ ದಾಟಿ ಚಿತ್ರದುರ್ಗ ಕಡೆ ತೆರಳುತ್ತಾ ಇದ್ದ ಬಸ್ನ ಮಧ್ಯಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ 4 ಸಜೀವ ದಹನವಾಗಿದ್ರೆ 4-5 ಪ್ರಯಾಣಿಕರಿಗೆ ತೀವ್ರ ಗಾಯಗಳಾಗಿವೆ. ಆ 4 ಪ್ರಯಾಣಿಕರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಓರ್ವ ಪ್ರಯಾಣಿಕನ ಸ್ಥಿತಿ ಗಂಭೀರವಾಗಿದೆ. ದೇವಿಕಾ, ಕಿರಣ್ ಪಾಲ್, ಮಂಜುನಾಥ್ ಹಾಗೂ ಕೀರ್ತನ್ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಂಧ್ಯಾ ಮತ್ತು ಶಶಾಂಕ ನಗರದ ವಿಠಲ್ ಮಲ್ಯ ರಸ್ತೆಯ ವೈದೇಹಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇಲ್ಲಿ ನಮ್ಮ ತಮ್ಮ ಇರೋದು ಮಂಜುನಾಥ್ ಅಂತ. ಸೊ ಅವ್ರಿಗೆ 2 ಕಾಲು ಬರ್ನ್ ಆಗಿದೆ 3rd ಡಿಗ್ರಿವರೆಗೂ. ಸೊ ಇವಾಗ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮಲಗಿಸಿದ್ದಾರೆ. ಅವರು ಒಂದು 6-7 ಜನ ಹೋಗಿದ್ರು, ಕಸಿನ್ಸ್ ಎಲ್ಲ. ಸೊ ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದು. ಅದು ಏನಾಗಿದೆ, ಬಸ್ ಹೆಂಗೆ ಆಕ್ಸಿಡೆಂಟ್ ಆಗಿದೆ ನಮಗಿನ್ನ ಇನ್ಫಾರ್ಮೇಷನ್ ಏನಿಲ್ಲ. ಇವಾಗ ಅದೇ ಒಂದು 2 ಏನೋ ಸ್ಪಾಟ್ ಆಗಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಗ್ರೂಪಲ್ಲೂ. ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ. ಕಸಿನ್ಸ್ ಎಲ್ಲ ಯಾರ್ಯಾರ ಹೆಸರು ಏನೋ ನನಗೂ ಐಡಿಯಾ ಇಲ್ಲ. ಎಷ್ಟು ಜನ ಹೋಗಿದ್ದು? 6ರಿಂದ 7 ಜನ ಹೋಗಿದ್ದಾರೆ. ಬೆಳಿಗ್ಗೆ ಒಂದು 7 ಗಂಟೆ ಹಂಗೆ ಗೊತ್ತಾಗಿದೆ. ಕಾಲ್ ಬಂದಿದೆ. ಹೋಗಿರೋರಲ್ಲಿ ಇನ್ನೂ ಮದುವೆ ಆಗಿಲ್ಲ. ಅವ್ನು ಇನ್ನೂ ಚಿಕ್ಕ ಹುಡುಗ, ಇನ್ನೂ 26 ಇಯರ್ಸ್ ಹುಡುಗ. ಸರ್, ಹೋಗಿರೋರಲ್ಲಿ ಅವನು ಕೆಲಸ ಪ್ರೈವೇಟ್ ಟೆಕ್ಸ್ಟೈಲ್ಸ್ ಇದೆ. ಸರ್, ಹೋಗಿರೋರಲ್ಲಿ ಏನು ಹೇಳ್ತಿದ್ದಾರೆ ಡಾಕ್ಟರ್? ಅದೇ ಪ್ರಾಣಕ್ಕೇನು ಅಪಾಯ ಇಲ್ಲ, ಅದೊಂದು ಗುಡ್ ನ್ಯೂಸ್ ಅಷ್ಟೇ. ನಗರದ ಆನಂದರಾವ್ ಸರ್ಕಲ್ ಹತ್ತಿರ ಇರೋ ಸೀಬರ್ ಟ್ರಾವೆಲ್ ಟೂರಿಸ್ಟ್ ಕಚೇರಿಯಲ್ಲಿ ದಿನನಿತ್ಯ ಸೀಟ್ಗಳನ್ನ ಬುಕ್ ಮಾಡೋದಕ್ಕೆ ಜನ ಸಾಲು ನಿಂತಿರ್ತಿದ್ರು. ಆದ್ರೆ ಘಟನೆ ತಿಳಿದ ಬಳಿಕ ಸೀಬರ್ಡ್ ಬುಕ್ಕಿಂಗ್ ಕಚೇರಿ ಬಿಕೋ ಎನ್ನುತ್ತಿದೆ. ಘಟನೆ ನಡೆದ ಸ್ಥಳದಲ್ಲಿ ಇನ್ನು ಶೋಧ ಮುಂದುವರೆದಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.